ರಾಜ್ಯದ ಪ್ರತಿಷ್ಠಿತ ಶಕ್ತಿ ದೇಗುಲಗಳಲ್ಲಿ ಭಕ್ತರ ಸುಲಿಗೆ ವ್ಯಾಪಕವಾಗಿ ನಡೀತಿದೆ. ಸರ್ಕಾರ ಈ ದೇಗುಲವನ್ನು ವಶಕ್ಕೆ ಪಡೆದರೂ ತಪ್ಪಲಿಲ್ಲ ಭಕ್ತರ ಸುಲಿಗೆ ಮತ್ತು ದೌರ್ಜನ್ಯ. ಹೌದು, ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ಅಹಲ್ಯಾದೇವಿ ದೇಗುಲದಲ್ಲಿ ಭಕ್ತರ ವ್ಯಾಪಕ ಸುಲಿಗೆ ಶುರುವಾಗಿದೆ. ತಡೆ ಪೂಜೆ ಹೆಸರಲ್ಲಿ ನೂರಾರು ರೂಪಾಯಿ ಪೀಕುವ ಅರ್ಚಕರು ಮತ್ತು ಸಿಬ್ಬಂದಿಗಳು ದೌರ್ಜನ್ಯ ಮಾಡ್ತಿದ್ದಾರೆ. ದೇವಿ ದರ್ಶನಕ್ಕೆ ಕಾಸು ಕೊಟ್ಟರೆ ನೇರ ದರ್ಶನಕ್ಕೆ ಒಳಗೆ ಬಿಡ್ತಿದ್ದಾರೆ. ದಕ್ಷಿಣೆ ಜಾಸ್ತಿ ಕೊಟ್ಟರೆ ಗರ್ಭಗುಡಿ ಮುಂದೆ ಕೂರಿಸಿ ಪೂಜೆ ಮಾಡ್ತಾರೆ ಅರ್ಚಕರು. ಕಾಯಿ ಒಡೆಯಲು ನಿಂಬೆಹಣ್ಣು ಪೂಜೆಗೂ ಕೂಡ ಇಲ್ಲಿ ಕಾಸು ಕೊಡಬೇಕಾಗಿದೆ. ಕಾಸು ಕೊಡದಿದ್ದರೆ ಪೂಜೆಗೂ ಅಡ್ಡಿ, ದರ್ಶನದಲ್ಲೂ ಭಕ್ತರಿಗೆ ಅವಮಾನ ಆಗ್ತಾ ಇದೆ. ಈ ದೇಗುಲಕ್ಕೆ ಆಡಳಿತಾಧಿಕಾರಿ ನೇಮಿಸಿದರೂ ಕೂಡ ಆತನು ಕೂಡ ಭ್ರಷ್ಟ ಅಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಪೀಕುವ ಲಂಚದಲ್ಲಿ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಪಾಲು ಹೋಗ್ತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಅಮಾವಾಸ್ಯೆ ಸೇರಿ ವಿಶೇಷ ದಿನಗಳಲ್ಲಿ ಭಕ್ತರಿಂದ ವ್ಯಾಪಕ ಸುಲಿಗೆ ನಡೀತಾ ಇದೆ. ತಡೆ ಪೂಜೆಗೆ 10 ರೂಪಾಯಿ ಬೋರ್ಡ್ ಹಾಕಿದ್ರು ಕೂಡ 20 ರೂಪಾಯಿ 50 ರೂಪಾಯಿ ಕೊಡ್ತಿದ್ರೆ ಪೂಜೆ ಮಾಡದೆ ಅರ್ಚಕ ಕಿರಿಕ್ ಮಾಡ್ತಿದ್ದಾರೆ. ದೇವಾಲಯದಲ್ಲಿ ಸಾಮಾನ್ಯ ಭಕ್ತರು ಪೂಜೆ ಮಾಡಿಸಲು 500 ರೂಪಾಯಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅಕ್ರಮ ಪ್ರಶ್ನೆ ಮಾಡಲು ಹೋದವರಿಗೆ ಸಿಬ್ಬಂದಿ ಮತ್ತು ಅರ್ಚಕರು ಅವಾಜ್ ಹಾಕಿ ದರ್ಪ ಮಾಡ್ತಿದ್ದಾರೆ. ಬೋರ್ಡ್ ಹಾಕೋದು 10 ರೂಪಾಯಿ, ಸುಲಿಗೆ ಮಾಡೋದು 20 ರೂಪಾಯಿನಾ? ಏನಾಯ್ತದೆ ಇಲ್ಲಿ? ಏನು ಇಲ್ಲೆಲ್ಲ ಸುಲಿಗೆ ಮಾಡ್ತಾರೆ. ಅಲ್ಪ ಸ್ವಲ್ಪ ಜನ ಅಲ್ಲಿ ಇಲ್ಲಿಂದ ಬರ್ತಾರೆ, ಬೆಂಗಳೂರು ಮೈಸೂರು ಎಲ್ಲ ಹೊರಗಡೆಯಿಂದ ಬರ್ತಾರೆ. ಬಂದಾಗ ದುಡ್ಡು ಕಾಸು ಜಾಸ್ತಿ ಕೇಳ್ತಾವ್ರೆ. ಕಂಟ್ರೋಲ್ ತಂದ್ರೆ ಒಳ್ಳೇದಾಗ್ತದೆ. ಇಲ್ಲೇನು ಇದಿಲ್ವ ಹಾಗಾರೆ? ಏನು ಅಧಿಕಾರಿಗಳೇನು ಇದು ಮಾಡುದಲ್ಲ? ಅಧಿಕಾರಿ ಯಾರಿದ್ದಾರ್ರಿ? ಅವರೇ ಕಾಸು ತಿಂತಾರೆ. ಅಧಿಕಾರಿಗಳೇ ಕಾಸು ತಿಂತವ್ರೆ ಇಲ್ಲಿ. ಈಗೇನು ಅಂತ ಅಂದ್ರೆ ಇಲ್ಲಿ ಬಂದು ಇವ್ರು ಬಂದವ್ರಿಗೆ ಸ್ವಲ್ಪ ಈಸ್ಕಂಡು ಕಳಿಸ್ಬೇಕು. 20, 30, 40, 50 ಕೇಳಿದ್ರೆ ಅವರು 10 ರೂಪಾಯಿ ಕೂಲಿ ಮಾಡಿ ಬಂದಿರ್ತಾರೆ, ಇನ್ನೊಬ್ರು ಬಂದಿರ್ತಾರೆ, ಮತ್ತೊಬ್ರು ಬಂದಿರ್ತಾರೆ. ಅವ್ರಿಗೆಲ್ಲ ಸಮಸ್ಯೆ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಭಾವನೆಯಲ್ಲಿ. ಅದು ಕಡಿವಾಣ ಹಾಕಿದ್ರೆ ಅಧಿಕಾರಿಗಳು, ತಹಸೀಲ್ದಾರರು, VA ಇವರೆಲ್ಲ ಬಂದು ಪರಿಶೀಲನೆ ಮಾಡಬೇಕು. ಅವ್ರು ಮಾಡಲ್ಲ, ಯಾವತ್ತೋ ಒಂದಿನ ಬರ್ತಾರೆ, ಹೋಯ್ತಾರೆ. ದೇಗುಲದ ಅಕ್ರಮಕ್ಕೆ ಕಡಿವಾಣ ಹಾಕುವಂತೆ ಸರ್ಕಾರಕ್ಕೆ ಭಕ್ತರು ಒತ್ತಾಯ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿ ಎತ್ತಂಗಡಿ ಮಾಡಿ ಸುಲಿಗೆ ಮಾಡುವ ಅರ್ಚಕರ ವಿರುದ್ಧ ಕ್ರಮ ಮಾಡುವಂತೆ ಒತ್ತಾಯಿಸಿದ್ದಾರೆ. ಈ ಅಕ್ರಮಕ್ಕೆ ಕಡಿವಾಣ ಹಾಕದಿದ್ದರೆ ದೇಗುಲಕ್ಕೆ ಮುತ್ತಿಗೆ ಹಾಕಿ ಬೀಗ ಹಾಕುವುದಾಗಿ ಕೂಡ ಸಂಘಟನೆಗಳು ಮತ್ತು ಭಕ್ತರು ಎಚ್ಚರಿಕೆ ನೀಡಿದ್ದಾರೆ. ಇದೆಯಾ ಎಲ್ಲದಕ್ಕೂ? ಎಷ್ಟು ರೂಪಾಯಿ? ಅಲ್ಲಿ ಎಷ್ಟು ತಗೋತಿದ್ರೆ ಗೊತ್ತಾ? ಎಷ್ಟು ತಗೋತಿದ್ರೆ ಗೊತ್ತಾ? ಅಲ್ಲಿ ಎಷ್ಟು ತಗೋತಿದ್ರೆ ಗೊತ್ತೊಬ್ರಿಗೆ? 20 ರೂಪಾಯಿ ತಗೋತಿದ್ರೆ. ಏನ್ ಅನ್ಕೊಂಡ್ಬಿಟ್ಟಿದ್ರಿ ನೀವು? ಸುಲಿಗೆ ಮಾಡಿ ನಿಂತ್ಕೊಂಡ್ಬಿಟ್ಟಿದ್ರಾ? ಏನು ಪ್ರಸಿದ್ಧವಾದ ಆರತಿಪುರ, ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಆರತಿಪುರದಲ್ಲಿ ಒಂದು ಸಂತೆ ಅಂತಾನೆ ಆಗ್ಬಿಟ್ಟಿದೆ. ಪ್ರತಿಯೊಂದು ಅಮಾವಾಸ್ಯೆ ಹುಣ್ಣಿಮೆದಲ್ಲೂ 500-1000 ರೂಪಾಯಿ ಬೇಕಾಗುತ್ತೆ ಒಂದು ಪೂಜೆ ಮಾಡ್ಸೋದಕ್ಕೆ. ಬಡವರೆಲ್ಲ ಎಲ್ಲೋ ಹೋಗ್ತಾರೆ, ತುಂಬಾ ಕಷ್ಟ ಆಗ್ತದೆ. ಅಲ್ಲಿ ಒಂದು ದಂಧೆ ಅಂತಾನೆ ಮಾಡ್ಕೊಬಿಟ್ಟಿದ್ರೆ ಅಲ್ಲಿ ಒಂದು ಮೊಟ್ಟೆ ಹೊಡಿಕಾಲಿ, ಒಂದು ಇದೊಡಿದಕ್ಕಾಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ. ಇದನ್ನ ಕಡಿವಾಣ ಮಾಡಲೇಬೇಕು. ಇದಕ್ಕೆ ಏನಾದ್ರು ಮಾಡಲೇಬೇಕು. ಇದಕ್ಕೆ ಅಧಿಕಾರಿಗಳು, ಸಮರ್ಪಿತ ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಉಗ್ರ ಹೋರಾಟ ಮಾಡ್ತೀವಿ. ಇದನ್ನ ಮಾಡಿ ಅದಕ್ಕೆ ಬೀಗವನ್ನು ಹಾಕುವಂತ ಒಂದು ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ. ಆದಷ್ಟು ಬೇಗ ಇದ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು. ಇದು ತುಂಬಾ ಕಷ್ಟ ಆಗುತ್ತೆ. ಸರ್ಕಾರಿ ಕಚೇರಿಗಳ ಸುತ್ತ ಜನರು ಅಲಲಾಡುವ ಪರಿಸ್ಥಿತಿಗೆ ತೆರೆ ಎಳೆಯುವ ಉದ್ದೇಶದಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಲಾಗಿರುವ ಜನತಾ ದರ್ಶನ ಕಾರ್ಯಕ್ರಮಗಳಿಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ದೊರೆಯುತ್ತಿದ್ದು, ಗರುಡನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದ 14ನೇ ಜನತಾ ದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶಾಸಕ ರವಿಕುಮಾರ್ ಗೌಡ ಗಣಿಗರ್ ಅವರ ನೇತೃತ್ವದಲ್ಲಿ 52 ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರ ಅಹವಾಲು ಆಲಿಸಿದರು. ಕಾರ್ಯಕ್ರಮದಲ್ಲಿ ಒಟ್ಟು 309 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಅವುಗಳ ತ್ವರಿತ ವಿಲೇವಾರಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಶಾಸಕರು ನೀಡಿದರು. ಅಲ್ಪ ಆಸ್ಪತ್ರೆ ವತಿಯಿಂದ ಸುಮಾರು 150 ಜನರಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ನಾರಾಯಣ ಹೃದಯಾಲಯ ವತಿಯಿಂದ 90 ಜನರಿಗೆ ಉಚಿತ ECG ಮತ್ತು ಯುಕೋ ಸೇವಾ ಘಟಕದ ಮೂಲಕ 60 ಜನರಿಗೆ ಆರೋಗ್ಯ ಸೇವೆಯನ್ನು ಕೂಡ ಒದಗಿಸಲಾಯಿತು. ಇದೇ ವೇಳೆ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ 250 ಜನರಿಗೆ ನೇತ್ರ ತಪಾಸಣೆ ಮಾಡಿಸಿ 200 ಜನರಿಗೆ ಉಚಿತ ಕನ್ನಡಕ ವಿತರಣೆಯನ್ನು ಕೂಡ ಮಾಡಲಾಯಿತು. ಗಂಭೀರ ಸಮಸ್ಯೆ ಹೊಂದಿದ 50 ಜನರನ್ನು ಶಸ್ತ್ರಚಿಕಿತ್ಸೆಗೆ ಶಿಫಾರಸು ಮಾಡಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ಗರುಡನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿಗಾಗಿ ಈಗಾಗಲೇ 25 ಕೋಟಿ ರೂಪಾಯಿ ಅಧಿಕ ಅನುದಾನ ಬಿಡುಗಡೆಯಾಗಿದ್ದು, ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಅಂತ ಹೇಳಿದರು. ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವುದು ನಮ್ಮ ಮೂಲ ಆಶಯವಾಗಿದೆ ಅಂತ ಶಾಸಕರು ತಿಳಿಸಿದರು. ಸಮಾಜ ಮಠಗಳನ್ನು ಕೈಹಿಡಿಯಬೇಕು ಎಂಬುದು ನಮ್ಮ ಅಪೇಕ್ಷೆ ಅಂತ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಯಾನಂದನಾಥ ಸ್ವಾಮೀಜಿ ತಿಳಿಸಿದರು. ಗಾಂಧಿ ಭವನದಲ್ಲಿ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಮತ್ತು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಅಂದಿನ ಕಾಲದಲ್ಲಿ ಸಮಾಜ ಮಠಗಳನ್ನು ಬೆಳೆಸಿ ಉದ್ಧಾರವಾಗಲು ಉದಾರವಾಗಿ ನೆರವಾಗುತ್ತಿದ್ದವು. ಅದೇ ರೀತಿಯಲ್ಲಿ ಇಂದಿನ ಸಮಾಜಗಳು ಮಠಗಳನ್ನು ಕೈಹಿಡಿಯಬೇಕು ಅಂತ ಅವರು ಹೇಳಿದರು. ಅದರಿಂದ ಮಠಗಳು ಎಲ್ಲ ಕಾಲಕ್ಕೂ ಕೂಡ ಮಾನವರಿಗೆ ಬೇಕಾಗುತ್ತದೆ. ಅದು ಈ ಆಧುನಿಕ ಕಾಲದಲ್ಲಿ ಬರೀ ಮಾನಸಿಕ ಕೊಳಗಾಟದಿಂದ ಹೊರತಾ ಇದ್ದಂಥ ಕಾಲದಲ್ಲಿ ಬರುವಂಥ ಕಾಲದಲ್ಲಿ ಮಠಗಳ ಅವಶ್ಯಕತೆ ಬಹಳ ಇದೆ. ಮಾತನಾಡಿದ ಮಾಜಿ ಶಾಸಕ ಕೆ ಟಿ ಶ್ರೀಕಂಠೇಗೌಡ, ಭಾರತ ದೇಶದ ಇತಿಹಾಸದಲ್ಲಿ ಮೈಸೂರು ಒಡೆಯರ್ ಅವರ ಸಾಧನೆ ಕೊಡುಗೆ ಅಜರಾಮರ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಕೆ ಟಿ ಹನುಮಂತು, ಮಾಜಿ ಶಾಸಕ ಕೆ ಟಿ ಶ್ರೀಕಂಠೇಗೌಡ, ಕರ್ನಾಟಕ ಸಂಘದ ಡಾಕ್ಟರ್ ಜಯಪ್ರಕಾಶ ಗೌಡ, ಸಾಹಿತಿ ತೈಲೂರು ವೆಂಕಟಕೃಷ್ಣ, ತಗ್ಗಳ್ಳಿ ವೆಂಕಟೇಶ್, ಯೋಗಾನಂದ ಕೆರಗೋಡು, ಲೋಕೇಶ್ ಚಂದಗಾಲು, ರಮೇಶ್ ಹಾಗೂ ನಿವೃತ್ತ ಅಧಿಕಾರಿ ಬಸವರಾಜ್ ಸೇರಿದಂತೆ ಇನ್ನಿತರರಿದ್ದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನದಿಂದ ಮಹೇಶ್ ಜೋಶಿ ಅವರನ್ನು ರಾಜ್ಯ ಸರ್ಕಾರ ವಜಾಗೊಳಿಸಿದೆ. ಅವರ ಪ್ರಾಥಮಿಕ ಸದಸ್ಯತ್ವವನ್ನು ರದ್ದುಗೊಳಿಸಿ ದುರುಪಯೋಗಪಡಿಸಿಕೊಂಡ ಹಣ ಹಿಂಪಡೆದು ಅವರನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕೆಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ನ ಸತ್ಪರಂಪರೆಗೆ ಕಳಂಕವಾಗಿ ಸದಸ್ಯತ್ವ ರದ್ದು ಮಾಡಿ ಸ್ವಾಯತ್ತಶಕ್ತಿಗೆ ಪರಿಷತ್ತನ್ನು ದುರ್ಬಳಕೆ ಮಾಡಿಕೊಂಡ ಮಹೇಶ್ ಜೋಶಿಯಿಂದ ಮರೆಯಲಾಗದ ಘಟನಾವಳಿಗಳನ್ನು ನಡೆದಿವೆ ಅಂತ ಹೇಳಿದರು. ಇದರ ವಿರುದ್ಧ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆ ಹೋರಾಟಕ್ಕೆ ವೇದಿಕೆಯಾಗಿ ಇತಿಹಾಸದ ಪುಟದಲ್ಲಿ ದಾಖಲಾಗುವಂತಾಗಿದೆ. ಇದೀಗ ಆತನ ಅಧ್ಯಕ್ಷ ಸ್ಥಾನ ರದ್ದು ಮಾಡಲಾಗಿದೆ. ಹಾಗಾಗಿ ಮತ್ತೆ ವಿಚಾರಣೆ ನಡೆಯಲಿದ್ದು, ತುರ್ತಾಗಿ ಹಣ ದುರ್ಬಳಕೆಯನ್ನು ರುಜುವಾತು ಮಾಡಲು ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಮಹೇಶ್ ಜೋಶಿಯಿಂದಾದ ಅಧಿಕಾರ ದುರ್ಬಳಕೆಯ ಸಂಬಂಧ ಆಡಳಿತ ಮಂಡಳಿಯನ್ನು ತನಿಖೆಗೆ ಒಳಪಡಿಸಲು ಆಗ್ರಹಿಸುವ ಸಲುವಾಗಿ ಇನ್ನೆರಡು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಭೆ ನಡೆಸಲಾಗುವುದು ಅಂತ ಹೇಳಿದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಆಡಳಿತವನ್ನು ಅಥವಾ ಅವನು ಅವಧಿಯಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ದುರುಪಯೋಗವನ್ನು ಅವ್ರದ್ದೇ ಆಗಿರ್ತಕ್ಕಂಥ ಆಡಿಟ್ ರಿಪೋರ್ಟ್ನಲ್ಲಿ ಬಂದಿರತಕ್ಕಂಥ ವರದಿಗಳನ್ನು ಅನುಸರಿಸಿ ನಾವೆಲ್ಲ ಹೋರಾಟಕ್ಕೆ ಇಳಿದ್ವಿ. ಸನ್ಮಾನ್ಯ ಹರ್ಷ ಅವರನ್ನು ಅವರು ವಜಾ ಮಾಡಿದ್ದದ್ದು, ನನ್ನ ಮೇಲೆ ಮತ್ತು ವೀರಪ್ಪನವ್ರ ಮೇಲೆ ಆತ ಲಾಯರ್ ನೋಟಿಸನ್ನು ಕೊಟ್ಟಿದ್ದದ್ದು ಇವೆಲ್ಲವೂ ಕೂಡ ಸಕಾರಣವಲ್ಲದ ವಿಚಾರಗಳಾದ್ದರಿಂದ ರಾಜ್ಯ ಮಟ್ಟದಲ್ಲಿ ನಾವೆಲ್ಲ ಸಂಘಟಿಸಿ ಹೋರಾಟಕ್ಕೆ ಇಳಿದು ಆ ಹೋರಾಟದ ಫಲವಾಗಿ ಇವತ್ತು ಆತನನ್ನು ಸರ್ಕಾರ ಸದ್ಯಕ್ಕೆ ವಜಾಗೊಳಿಸಿದೆ. ಅದರ ಕೋರ್ಟಲ್ಲೂ ಕೂಡ ಇದೆ. ಅದರ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಆತನ ಯಾರ್ಯಾರು ಸದಸ್ಯರನ್ನು ವಿನಾಕಾರಣ ವಜಾ ಮಾಡಲಿಕ್ಕೆ ಹೊರಟಿದ್ರು ಮಹೇಶ್ ಜೋಶಿಯವರು, ಅವರು ವಜಾಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸವಾದಂಥ ಸಂಗತಿ. ಇನ್ನೂ ಕೂಡ ಸುಮಾರು 500 ಪುಟಗಳ ವರದಿಯನ್ನು ವಿಚಾರಣಾ ಅಧಿಕಾರಿಗಳು 500 ಪುಟದ ವರದಿಯನ್ನು ಸಿದ್ಧ ಮಾಡಿದ್ದಾರೆ. ಅದು ಕೋರ್ಟ್ನಲ್ಲಿದೆ. 19ನೇ ತಾರೀಕು ಮತ್ತೆ ಅದರ ವಿಚಾರಣೆ ಇದೆ. ನಮ್ಮ ಆಶಯ ಏನು ಅಂತಂದರೆ, ಸರ್ಕಾರದ ಮೇಲೆ ನಾವು ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂತೇಳಿದ್ರೆ,
ಆತನ ವಜಾ ಮಾಡಿರ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ರಮ. ತುರ್ತಾಗಿ ಆತನ ಮೇಲಿರ್ತಕ್ಕಂಥ ಆಪಾದನೆಗಳನ್ನು ತಾವು ಪಡಿಸಿದ್ರೆ ರುಜುವಾತುಗೊಂಡ್ರೆ ಅದನ್ನು ರುಜುವಾತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅವರು, ಸನ್ಮಾನ್ಯ ಜೋಶಿಯವರು. ಅದನ್ನು ತುರ್ತಾಗಿ ವಿಚಾರಣೆಗೆ ಒಳಪಡಿಸಿ ಆರ್ಥಿಕ ದುರುಪಯೋಗ ಏನಾಗಿದೆ ಅವನಿಗೆ ಬರೀ ಸದಸ್ಯತ್ವದಿಂದ ವಜಾ ಮಾಡೋದಲ್ಲ, ಆತನ ಹಣವನ್ನು ಕೂಡ ದುರುಪಯೋಗಗೊಂಡಿರ್ತಕ್ಕಂಥ ಹಣವನ್ನು ಆತನಿಂದ ವಸೂಲಿ ಮಾಡಿ ಸಂಪೂರ್ಣವಾಗಿ ಅವನನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತನ್ನುವ ಕಾರಣಕ್ಕಾಗಿ ನಾವು ಇವತ್ತು ತಮ್ಮ ಮುಂದೆ ನಮ್ಮ ಮನವಿಯನ್ನು ಸಲ್ಲಿಸಿ ಸಾರ್ವಜನಿಕವಾಗಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ದಯಮಾಡಿ ಅದರ ಬಗ್ಗೆ, ಏಕೆಂದರೆ ಸರ್ಕಾರಕ್ಕೆ ಕಾರಣಗಳನ್ನು ಕೂಡ ನಾವು ಕೊಡಬೇಕಾಗ್ತದೆ ಮತ್ತು ಒತ್ತಡಗಳನ್ನು ಕೂಡ ನಾವು ತಿಳಿಸಬೇಕಾಗುತ್ತೆ. ಆ ಕಾರಣದಿಂದ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರವನ್ನು ತಮಗೆ ತಿಳಿಸಿದ್ದೇವೆ. ಇದರ ಜೊತೆಗೆ ಕರ್ನಾಟಕ ಸಂಘದಲ್ಲಿ ಕಳೆದ 4 ವರ್ಷಗಳಿಂದ ಮೂಡಲಪಾಯ ಯಕ್ಷಗಾನ ತರಬೇತಿ ನೀಡಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಪರಿಣಿತರಾಗಿಸುವ ಕೆಲಸ ಮಾಡಲಾಗುತ್ತಿದ್ದು, ಅಂತೆಯೇ ತತ್ವಪದಗಳ ತಾತ್ವಿಕ ಸಂಗಮ ಹೆಸರಿನಲ್ಲಿ ಜಿಲ್ಲೆಯ ತತ್ವಪದಕಾರರಿಗೆ ತರಬೇತಿ ಮತ್ತು ಪ್ರಸ್ತುತಿ ಕಾರ್ಯವನ್ನು ಕೂಡ ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ಈ ಸಂಬಂಧ 10 ತಂಡಗಳ ಆಯ್ಕೆ ಮಾಡಲಾಗುವುದು, ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು ಅಂತ ಅವರು ತಿಳಿಸಿದರು. ಹೆಚ್ಚಿನ ಮಾಹಿತಿಗೆ ಭವಾನಿ ಲೋಕೇಶ್, ಡಾಕ್ಟರ್ ಕೆಂಪಮ್ಮ, ಗಾಮನಹಳ್ಳಿ ಸ್ವಾಮಿ ಅವರನ್ನು ಸಂಪರ್ಕಿಸುವಂತೆ ಮನವಿ ಮಾಡಿದರು. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಇನ್ಮೇಲೆ ಮಾಡೋಣ ಅಂತ ಇದ್ದೀವಿ. ನಮ್ಮ ಬರೀ ಪ್ರಶಸ್ತಿ ಪ್ರದಾನಗಳಿಗೆ ಮೀಸಲಾಗಿರಬಾರ್ದು. ಕರ್ನಾಟಕ ಸಂಘ ಜವಾಬ್ದಾರಿ ಏನಂತಂದರೆ ಜಿಲ್ಲೆಯ, ನಾನು ಮೊದಲಿಂದಲೂ ಹೇಳ್ಕೊಂಡು ಬರ್ತಾಯಿದ್ದೀನಿ, ಇಲ್ಲಿಯ ಇತಿಹಾಸ, ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಕಲಾವಿದರು, ಇಲ್ಲಿಯ ನೆಲ ಜಲದ ಬಗ್ಗೆ ಮಂಡ್ಯ ಕೇಂದ್ರೀಕರಿಸಿ ನಾವು ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಈಗ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಪ್ರಕಟಣೆಗಳು ಕೂಡ ಸಾಕಷ್ಟು ಆಗಿದ್ದಾವೆ. ಇತ್ತೀಚೆಗೆ ದೇಶಿ ಕಲೆಗಳ ಬಗ್ಗೆ, ದೇಶಿ ವಿಚಾರಗಳ ಬಗ್ಗೆ ನಾವು ಚಿಂತೆ ಮಾಡ್ತಾಯಿದ್ವು. ಈಗಾಗಲೇ ಮೂಡಲಪಾಯ ಯಕ್ಷಗಾನವನ್ನು ಒಂದು ಮಟ್ಟಕ್ಕೆ ತೊಗೊಂಡು ಬಂದಿವಿ. 4-5 ವರ್ಷದಿಂದ ನಾವು ಪ್ರಯತ್ನ ಮಾಡಿದ್ರೆ ಫಲವಾಗಿ ಇವತ್ತು ಮೂಡಲಪಾಯ ಯಕ್ಷಗಾನದ ಹುಡುಗರು ಇವತ್ತು ನುರಿತ ಕಲಾವಿದರ ಹಾಗೆ, ಮೊನ್ನೆ ನೀವೆಲ್ಲ ಪ್ರದರ್ಶನ ನೋಡಿದರೆ ಗೊತ್ತಾಗ, ನುರಿತ ಕಲಾವಿದರ ಹಾಗೆ ದೇವಿ ಮಹಾತ್ಮೆಯನ್ನು ಪ್ರದರ್ಶನ ಮಾಡಿದರು. ಶಾಲೆಗಳಿಗೆ ಹೋಗಿದ್ದೀವಿ ನಾವು. ಶಾಲೆಗಳಲ್ಲಿ ಹೋಗಿ ವಿದ್ಯಾರ್ಥಿಗಳನ್ನು ಹಿಡಿದು ಅವ್ರಿಗೆ ಕಲಿಸ್ತಕ್ಕಂಥ ಮತ್ತು ಭಾಗವತರನ್ನು ಕಳಿಸ್ತಕ್ಕಂಥ ಮತ್ತು ಆಧುನಿಕ ನಿರ್ದೇಶಕನ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿ ನಮ್ಮದೇ ಆದಂಥ ಒಂದು ಡ್ರೆಸ್ಸನ್ನು ಏನು ಮೂಡಲಪಾಯಕ್ಕಿತ್ತು ಆ ಒರಿಜಿನಲ್ ಇರ್ತಕ್ಕಂಥ ಡ್ರೆಸ್ನ ಮತ್ತನ್ನೆಲ್ಲ ತಂದು ಮಾಡ್ತಾಯಿದ್ದೀವಿ. ಈಗ ಆಗಸ್ಟ್ 15ಕ್ಕೆ ಮೇಘಾಲಯಕ್ಕೆ ದೇವಿ ಮಹಾತ್ಮೆ ಅನ್ನುವಂಥ ನಮ್ಮ ತಂಡ ಅಲ್ಲಿಯ ಅಲ್ಲಿಯ ರಾಜ್ಯ ಆಹ್ವಾನಿಸಿದೆ, ಅಲ್ಲಿಗೆ ಹೋಗ್ತಾಯಿದೆ. ನಮ್ಮದು ವಿಶಿಷ್ಟವಾದಂಥ ಒಂದು ಕಲೆಯೊಂದು ಹೊರ ರಾಜ್ಯಕ್ಕೆ ಹೋಗ್ತಾಯಿದೆ. ಹೊರದೇಶಕ್ಕೂ ಹೋಗಿದೆ, ಹಿಂದೆ ಜೀಶಂಪ ಅವ್ರ ಕಾಲದಲ್ಲಿ ಹೊರದೇಶಕ್ಕೂ ಹೋಗಿದೆ. ಆದರೆ ಮತ್ತೆ ಅದು ಗ್ಯಾಪ್ ಬಿದ್ದಿತ್ತು, ಈಗ ಅದನ್ನು ತುಂಬ್ತಾ ಇದ್ದೀವಿ. ಅದ್ರ ಜೊತೆಗೆ ನನಗೆ ಇತ್ತೀಚೆಗೆ ನಮ್ಮ ತತ್ವಪದಕಾರರ ಬಗೆಗೆ ಒಂದು ಒಳಹು ಸಿಕ್ತು. ತತ್ವಪದಕಾರರು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಮಂದಿ ಇದ್ದಾರೆ. ತತ್ವಪದಕಾರರು ಇಲ್ಲದೇ ಇರತಕ್ಕಂಥ ಸ್ಥಳವೇ ಇಲ್ಲ. ಅದರಲ್ಲಿ ಅನೇಕ ಪ್ರಕಾರಗಳು ಕೂಡ ಇದ್ದಾವೆ. ನಿಜಗುಣ ಶಿವಗಳಿದೆ. ನಮ್ಮ ಮಂಡ್ಯ ಬಯಲು ಪ್ರದೇಶದಲ್ಲಿ ಶಿವರಾಮ್ ಶಾಸ್ತ್ರಿಗಳು ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಶಂಕರ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಂಥವ್ರು, ಅವರಿಂದ ಪ್ರಾರಂಭವಾದಂಥ ಅನೇಕ ಶಂಕರ ಮಠಗಳಿದ್ದಾವೆ. ಆಮೇಲೆ ಶಿಶ್ನಾಳ್ ಶರೀಫ್ರಿದ್ದಾರೆ. ಆಮೇಲೆ ಕಡ್ಕೋಳು ಮಹಾದೇವಪ್ಪ, ಮಡಿವಾಳಪ್ಪ ಕಡ್ಕೋಳಿದ್ದಾರೆ. ಹೀಗೆ ಅಲ್ಲಿ ಇಡೀ ಕರ್ನಾಟಕದಾದ್ಯಂತ ಈ ತತ್ವಪದಕಾರರು ಹರಡ್ಕೊಂಡಿದ್ದಾರೆ. ಸಾವಿರಾರು ಜನ್ಮ ತತ್ವಪದಕಾರರು ತಮ್ಮ ಪಾಡಕ್ಕೆ ತಾವು ಆಡ್ಕೊಂಡು ಹೋಗ್ತಾ ಇದ್ದಾರೆ. ಗೋಷ್ಠಿಯಲ್ಲಿ ವಿ ಹರ್ಷ, ಜಿಟಿ ವೀರಪ್ಪ, ರಾಜಶೇಖರಯ್ಯ ಹಾಗೂ ಸೋಮಶೇಖರ್ ಇದ್ದರು. ಮಂಡ್ಯ ನಗರದ ಕಲ್ಲಳ್ಳಿ ಬಡಾವಣೆಯಲ್ಲಿರುವ ಯದುಶೈಲ ನಿಲಯದಲ್ಲಿ ಭಾರತಿ ಕಲ್ಚರ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ಗೆಜ್ಜೆಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಾಟ್ಯ ವಿದ್ವಾಂಸಿ ಸುಸ್ಮಿತಾರವರು ಗೆಜ್ಜೆಪೂಜೆಯ ಪರಂಪರೆ, ಸಂಪ್ರದಾಯ ಮತ್ತು ಮಹತ್ವವನ್ನು ಕುರಿತು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಬೋಧನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಸ್ ಅನಂತಶೇಖರ್ ಹಾಗೂ ವಿದ್ಯಾರ್ಥಿ ಪೋಷಕರು ಮತ್ತು ಇನ್ನಿತರರು ಹಾಜರಿದ್ದರು. ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದಿಂದ ಜೂನ್ 18ರಂದು ಬೆಳಗ್ಗೆ 10:30ಕ್ಕೆ ತಾಲೂಕಿನ ಹೊನ್ನನಾಯಕನಹಳ್ಳಿ ಗ್ರಾಮದ ನಿರಂಜನ್ ಅವರ ಹೊಲದಲ್ಲಿ ನೈಸರ್ಗಿಕ ಸಾವಯವ ಕೃಷಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರಲ್ಲಿ ಸಾವಯವ ಕೃಷಿ ಪದ್ಧತಿಯ ಅಳವಡಿಕೆ ಹಾಗೂ ನೈಸರ್ಗಿಕವಾಗಿ ಭೂಮಿಯ ಫಲವತ್ತತೆ ಹೆಚ್ಚಿಸುವ ಕುರಿತು ಜಾಗೃತಿ ಮೂಡಿಸಲು ಈ ಕಾರ್ಯಾಗಾರ ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಅಂತ ಹೇಳಿದರು. ಕಾರ್ಯಾಗಾರದಲ್ಲಿ ಬಿಜೆಪಿ ರೈತ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷ ಜಯಸೂರ್ಯಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಅವರು ವಿವರಿಸಿದರು. 18ನೇ ತಾರೀಕು ಗುರುವಾರ ಈ ಒಂದು ನೈಸರ್ಗಿಕ ಕೃಷಿ ಕಾರ್ಯಾಗಾರವನ್ನು ನಾವು ಕೆರಗೋಡು ಹೋಬಳಿಯ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಬೆಳಗಿನ 10:30 ಸಮಯಕ್ಕೆ ಈ ಒಂದು ವಿಚಾರವಾಗಿ ಮತ್ತು ಅದರ ಉದ್ದೇಶಗಳೇನು ಅಂತೇಳಿ ಹೇಳೋದಕ್ಕೆ, ಸವಿಸ್ತಾರವಾಗಿ ಹೇಳೋದಕ್ಕೆ ಅಶೋಕ್ರವರು ಮತ್ತು ಜೋಗಿಗೌಡರು ನಿಮ್ಮ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನು ಪ್ರಸ್ತಾಪ ಮಾಡ್ತೀವಿ. ಇವತ್ತು ಈ ಕಾರ್ಯಾಗಾರವನ್ನು ನಾವೆಲ್ಲೂ ಸಿಟಿನಲ್ಲೋ ಅಥವಾ ಯಾವುದೋ ಒಂದು ಸಭಾಂಗಣದಲ್ಲಿ ಮಾಡ್ತಾ ಇಲ್ಲ. ಇದನ್ನು ಒಂದು ನೈಸರ್ಗಿಕ ಕೃಷಿ ಪದ್ಧತಿಯನ್ನೇ ಅಳವಡಿಸಿ ತೋಟಗಾರಿಕೆ ಮತ್ತು ಕೃಷಿಯನ್ನು ಮಾಡ್ತಾ ಇರುವಂಥ ಹೊನ್ನಾಯಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಸ್ನೇಹಿತರಾದಂಥ ನಿರಂಜನ್ ಅವರ ಒಂದು ತೋಟದಲ್ಲಿ ಇದನ್ನು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು, ಇಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ವಿಶೇಷವಾಗಿ ಡಾಕ್ಟರ್ ನವೀನ್ರವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವರು ಬರ್ತಾರೆ. ಅವರು ನೈಸರ್ಗಿಕ ಕೃಷಿ ಪದ್ಧತಿಯ ಮೇಲೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಅದನ್ನು ನೀವು ಈ ಒಂದು ಕಾರ್ಯಾಗಾರ ಏನಂತ ಹೇಳಿದ್ರೆ, ಮುಖ್ಯವಾಗಿ ಕಾರ್ಯಕರ್ತರ ಸಭೆಗಿಂತ ಹೆಚ್ಚಾಗಿ ಇದು ನೈಸರ್ಗಿಕ ಕೃಷಿ ಪದ್ಧತಿಯ ವಿಚಾರವಾಗಿ ಒಂದು ಮಾಹಿತಿ ಎಕ್ಸ್ಚೇಂಜನ್ನು ಮಾಡ್ಕೊಳ್ಳೋದಕ್ಕೆ, ಪರಸ್ಪರ ಮಾಹಿತಿಯನ್ನು ಕೊಡೋದಕ್ಕೆ ಒಂದು ರೈತರಿಗೆ ಕರೆ ಕೊಟ್ಟು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಒಂದು 10 ದಿವಸದಿಂದ ಎಲ್ಲ ತಾಲೂಕುಗಳಿಗೆ, ಎಲ್ಲ ಪಂಚಾಯಿತಿಗಳಿಗೆ ನಾವು ಈ ನೈಸರ್ಗಿಕ ಕೃಷಿ, ಸಾವಯವ ಕೃಷಿನಲ್ಲಿ ಆಸಕ್ತಿ ಇರುವಂಥ ರೈತರನ್ನ FPOಗಳ ಮುಖಾಂತರ ಮತ್ತು ನಮ್ಮ ಕಾರ್ಯಕರ್ತರ ಮುಖಾಂತರ ಸಂಪರ್ಕಿಸಿದ್ದೀವಿ. ಸುಮಾರು ಒಂದು 400ಕ್ಕೂ 500 ಹೆಚ್ಚಿನ ರೈತರು ಅಲ್ಲಿ ಸೇರಬೇಕು. ಸ್ಟಾಲ್ಗಳು ಹಾಕಿರ್ತಾರೆ. ನೈಸರ್ಗಿಕ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಮಾರಾಟ ಮಾಡುವಂಥದ್ದು, ಯಾವ ರೀತಿ ಇರುತ್ತೆ ಪ್ರಾಡಕ್ಟ್ಗಳು, ಒಬ್ಬರನ್ನ ನೋಡಿ ಅದನ್ನು ಕಲಿಯುವಂಥ ಕೆಲಸವನ್ನು, ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತೇಳಿ. ಗೋಷ್ಠಿಯಲ್ಲಿ ಅಶೋಕ್ ಕುಮಾರ್, ಜೋಗಿಗೌಡ, ಮಹೇಂದ್ರ, ಜವರೇಗೌಡ, ಸಿದ್ದರಾಜು ಇದ್ದರು. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದಿಂದ ಕರ್ನಾಟಕ ಕಬ್ಬು ಬೆಳೆಗಾರರ ರಾಜ್ಯ ಸಮಾವೇಶವನ್ನು ಜೂನ್ 24ರಂದು ಬೆಳಗ್ಗೆ 11 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್ ರಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಾವೇಶದ ಮೂಲಕ 50% ಸಕ್ಕರೆ ಇಳುವರಿ ಆಧಾರದಲ್ಲಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆ, ಟನ್ ಕಬ್ಬಿಗೆ 500 ರೂಪಾಯಿ SIP ನಿಗದಿ, ಕಾರ್ಖಾನೆಯ ಸಮಿತಿಗೆ 5 ಮಂದಿ ಬೆಳೆಗಾರರ ನೇಮಕ ಸೇರಿ 14 ದಿನದೊಳಗೆ ಹಣ ಪಾವತಿ, ಕಾರ್ಖಾನೆಗಳಿಂದ ನೀಡಬೇಕಾದ 50 ರೂಪಾಯಿ ಪ್ರೋತ್ಸಾಹನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಅಂತ ಹೇಳಿದರು. ಸಮಾವೇಶದಲ್ಲಿ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ರವೀಂದ್ರನ್, ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಭರತ್ರಾಜ್ ಹಾಗೂ ರಾಜ್ಯಾಧ್ಯಕ್ಷ ಬಸವರಾಜ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಒಂದು ರಾಜ್ಯ ಸಮಾವೇಶವನ್ನು ದಿನಾಂಕ 24 ಜೂನ್ 2026ರಂದು ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಸ್ತಾ ಇದ್ದೀವಿ. ಈ ಒಂದು ಸಮಾವೇಶಕ್ಕೆ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರಾದಂತಹ ಡಿ ರವೀಂದ್ರನ್ರವರು ಭಾಗವಹಿಸಲಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ್ ಅವರು ಸಹ ಭಾಗವಹಿಸಲಿದ್ದಾರೆ. ನಮ್ಮಲ್ಲಿ ಪ್ರಮುಖವಾಗಿ 9.50% ಸಕ್ಕರೆ ಇಳುವರಿ ಆಧಾರದಲ್ಲಿ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು. ಜೊತೆಗೆ 2022 ಮತ್ತು 23ನೇ ಸಾಲಿನಲ್ಲಿ ಪ್ರತಿ ಟನ್ಗೆ 150 ರೂಪಾಯಿಯನ್ನು SAP ನಿಗದಿಪಡಿಸಿತ್ತು. ಅದರ ಜೊತೆಗೆ ನಿನ್ನೆ 25 ಮತ್ತು 26ನೇ ಸಾಲಿನಲ್ಲಿ 100 ರೂಪಾಯಿಯನ್ನು ಪ್ರತಿ ಟನ್ಗೆ ನಿಗದಿ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 50 ರೂಪಾಯಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಹಣ ಪಾವತಿ ಮಾಡಿದೆ. ಉಳಿದಂತೆ 50 ರೂಪಾಯಿ ತನ್ನ ಪಾಲಿನ ಹಣವನ್ನು ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಇನ್ನೂ ಸಹ ಬಾಕಿಯನ್ನು ಕೊಡದೇನೆ ರೈತರನ್ನ ವಂಚಿಸುವಂತಹ ದೃಷ್ಟಿಯಲ್ಲಿ ಅವರು ಈ ವಿಳಂಬ ಮಾಡ್ತಾ ಇರ್ತಕ್ಕಂಥ ನೀತಿಯನ್ನು ಸಹ ನಾವು ಖಂಡಿಸ್ತೀವಿ. ಮತ್ತು ಶೀಘ್ರವಾಗಿ ಹಣ ಹಾಕಬೇಕು ಅಂತಕ್ಕಂಥ ಮಾಡ್ತಾಯಿದ್ದೀವಿ. ಜೊತೆಗೆ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ಹಣ ಹಾಕಬೇಕಾಗಿರ್ತಕ್ಕಂಥದ್ರದ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಹೊರಬೇಕು. ಅವರು ಕೇಸ್ ಹಾಕಿದ್ರೆ ಅಂತಕ್ಕಂಥ ಕಾರಣವನ್ನೇ ಮುಂದಿಟ್ಕೊಂಡು ವಿಳಂಬ ಮಾಡ್ತಕ್ಕಂಥದ್ದಲ್ಲ. ತಮಿಳುನಾಡು ಮಾದರಿಯಲ್ಲೇನೇ ತಮಿಳುನಾಡಿನಲ್ಲಿ ಕಬ್ಬು ಸರಬರಾಜು ಮಾಡಿದಂತಹ ರೈತರಿಗೆ 14 ದಿನದೊಳಗಡೆ ಹಣ ಪಾವತಿಯನ್ನು ಸರ್ಕಾರನೇ ಮಾಡ್ತದೆ. ಆಡಳಿತ ಮಂಡಳಿಯವರು ಏನಾದರೂ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ 15% ಅವ್ರಿಗೆ ಬಡ್ಡಿ ಸಹಿತ ವಸೂಲಿ ಮಾಡ್ಕೊಳ್ತಕ್ಕಂಥದ್ದು.
ಮತ್ತು ಭೂಬಾಕಿಯ ಹೆಸರಿನಲ್ಲಿ ಅವ್ರನ್ನ ಮುಟ್ಕೊಳಕ್ಕಳ್ತಕ್ಕಂಥ ಆಸ್ತಿಯನ್ನು ಮುಟ್ಕೊಳ್ತಕ್ಕಂಥ ಒಂದು ನಿಯಮವನ್ನು ತಮಿಳುನಾಡಿನಲ್ಲಿದೆ. ಅದೇ ರೀತಿ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ತೂಕ ಹಾಗೂ ಇಳುವರಿಯಲ್ಲಿ ನಡೀತಾ ಇರ್ತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅನ್ನೋದು. ಇಳುವರಿ ವಿಚಾರದಲ್ಲಂತೂ ತುಂಬ ದೊಡ್ಡ ರೀತಿಯಾದಂಥ ಮೋಸ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ 517 ಕಬ್ಬು ಏನಿದೆಯೋ ಅದನ್ನು VC ಫಾರಮ್ನಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಅಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಕಬ್ಬಿನ ತಳಿಯ ವಿಜ್ಞಾನಿಗಳು ಹೇಳ್ತಾರೆ 11-12% ಇಳುವರಿ ಬರ್ತದೆ ಅಂತೇಳಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ರೈತರಿಗೆ ಬಿತ್ತನೆ ಬೀಜವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಇಳುವರಿ ಕಡಿಮೆ ಬರ್ತದೆ ಅಂತೇಳಿ ವಂಚನೆ ಮಾಡ್ತಾ ಇರತಕ್ಕಂತಹದ್ದೆಲ್ಲ ನೋಡ್ತಾ ಇದ್ದೀವಿ. ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನು ಸಹ ಕಾರ್ಖಾನೆಯವರನ್ನೇ ಭರಿಸಬೇಕು. ಈಗ ಆಲ್ರೆಡಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅದೇ ರೀತಿಯಾದಂಥ ಒಂದು ನಿಯಮ ಇದೆ. ಆ ನಿಯಮವನ್ನು ಸಹ ಇಲ್ಲಿಗೆ ಅನುಸರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಕಬ್ಬು ಬೆಳೆಗಾರ ಸಂಘ ಆ ಥರದ ಒಂದು ಸಮಾವೇಶವನ್ನು ನಡೆಸಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಕಬ್ಬು ಬೆಳೆಗಾರ ಸಂಘದ ಮುಖಂಡರುಗಳು ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿ ಅದನ್ನು ಈ ಸಮಾವೇಶನ ಯಶಸ್ವಿಗೊಳ್ಳಬೇಕು. ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಲಾಭಿಗೆ ಮಣಿಬಾರದು ಸರ್ಕಾರಗಳು. ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ ಈ ಸರ್ಕಾರಗಳು ನಡೆಸ್ತಾ ಇರ್ತಕ್ಕಂಥವ್ರು ಇವತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರೇ ಆಗಿರೋದ್ರಿಂದ ರೈತರ ಪರವಾದಂತಹ ನೀತಿಗಳನ್ನು ಜಾರಿಗೊಳಿಸ್ತಕ್ಕಂಥ ವಿಚಾರದಲ್ಲಿ ಅವರು ತುಂಬ ವಂಚನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಆಡಳಿತ ಮಂಡಳಿಯ ಮುಲಾಜನ್ನು ನೋಡ್ದೇ ಜೊತೆಗೆ ಇದನ್ನು ಇವರು ರೈತರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು. ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಜೊತೆಗೆ ಹರಿಯಾಣ ಮತ್ತು ಪಂಜಾಬ್ನ ಮಾದರಿಯಲ್ಲೇನೇ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಏನಿದೆಯೋ ಆ ಸ್ಟೇಟ್ ಅಡ್ವೈಸರಿ ಪ್ರೈಸನ್ನು 900 ರೂಪಾಯಿಯನ್ನು ನಿಗದಿ ಮಾಡ್ತಾ ಇದೆ. ಅಲ್ಲಿ ಅದೇ ಮಾದರಿಯಲ್ಲೇನೇ ಕನಿಷ್ಠ ಕರ್ನಾಟಕದಲ್ಲಿ 500 ರೂಪಾಯಿನ ನಿಗದಿಪಡಿಸಬೇಕು ಅಂತಕ್ಕಂಥ ಒಂದು ಆ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಒಂದು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೀವಿ. ಅದ್ರ ಜೊತೆಯಲ್ಲೇ ಸಕ್ಕರೆ ಕಾರ್ಖಾನೆಗಳೇನು ಸಾರ್ವಜನಿಕ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇನಿದೆಯೋ ಆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಉಳಿಸಬೇಕು. ಮತ್ತು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಆರೋಪ ಏನಿದೆಯೋ ಅದನ್ನು ಪಾರದರ್ಶಕವಾದಂಥ ನಿಟ್ಟಿನಲ್ಲಿ ಅಲ್ಲಿಯ ಆಡಳಿತ ಮಂಡಳಿ ಅದರ ಪಾರದರ್ಶಕವಾಗಿ ಜನತೆಗೆ ಉತ್ತರವನ್ನು ಕೊಡಬೇಕು, ರೈತರಿಗೆ ಉತ್ತರವನ್ನು ಕೊಡಬೇಕು, ಒಂದು ದಕ್ಷತೆಯಿಂದ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮೈಸೂರಿನಿಂದಾಗಲೇ ಮಂಡ್ಯ ಜಿಲ್ಲೆಗೆ ಒಂದು ಸಕ್ಕರೆ ನಾಡು ಎಂಬ ಹೆಸರು ಬಂದಿರತಕ್ಕಂತಹ ಒಂದು ಕೀರ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕಬ್ಬು ಬೆಳೆಗಾರ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಗೋಷ್ಠಿಯಲ್ಲಿ ಲಿಂಗರಾಜಮೂರ್ತಿ, ಸಿದ್ದೇಗೌಡ, ರವಿಕುಮಾರ್, ಪ್ರಮೀಳಾ, ಮಧುಕುಮಾರ್, ಕಿರಣ್ ಕುಮಾರ್, ಮರ್ಲಿಂಗಗೌಡ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಜಿ ಕಬ್ಬಾಳಿ ಗ್ರಾಮದಲ್ಲಿ ಅನಧಿಕೃತ ಒತ್ತುವರಿ ಅನುಷ್ಠಾನಗೊಳಿಸಲು ತಹಶೀಲ್ದಾರ್ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ ಎಂದು ಗ್ರಾಮದ KN ರಾಮಕೃಷ್ಣ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅನಧಿಕೃತ ಅನುಷ್ಠಾನ ಸಂಬಂಧ ನ್ಯಾಯಾಲಯ ತೀರ್ಪು ನೀಡಿದ್ದರೂ ಗ್ರಾಮದ ಕೆಳವರ್ಗದ ಜನರಿಗೆ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಹೇಳಿದರು. ಹಿಂದೆಯೂ ಇದ್ದ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರದರವರ ಅವಧಿಯಲ್ಲಿ ಹಲವು ಬಾರಿ ಗ್ರಾಮಸ್ಥರು ಭೇಟಿ ನೀಡಿದರೂ ಯಾವುದೇ ಕ್ರಮ ವಹಿಸಿಲ್ಲ. ಆದ ಕಾರಣ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸುವಂತೆ ಅವರು ಮನವಿ ಮಾಡಿದರು. ಒಂದು ಸರ್ಕಾರಿ ಲ್ಯಾಂಡ್ ಒಂದು ಸಾರ್ವಜನಿಕ ವಿಚಾರವಾಗಿ A to Z ದಾಖಲಾತಿ ಲಭ್ಯ ಇದೆ. ತಹಶೀಲ್ದಾರ್ ಅನುಷ್ಠಾನಗೊಳಿಸಬೇಕಾದ್ರೆ ಉದಾಸೀನತೆ ಮಾಡ್ತಾರೆ. ಮತ್ತು ಈಗ ಇದು ಡಾಕ್ಟರ್ ಶಿವಕುಮಾರ್ ಬಿರಾದಾರ್ ಅವರು 2/8/23 ಕೈಗೊಳ್ಬೇಕಾದ ಕೆಲಸ ಈಗ ಮಾಡ್ತೀನಿ ರಾಮಕೃಷ್ಣಪ್ಪ ಅಂತ ಹೇಳಿ 84 ಸಾರಿ ಭೇಟಿ ಮಾಡ್ತಾರೆ ಸರ್. ಅವ್ರನ್ನ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊ ಬಂದರು. ಕ್ರಮ ತಗೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಗೆ. ಕೊನೆಗೆ ರಾಮಕೃಷ್ಣಪ್ಪ ನಿನಗಿಲ್ದ ನೀವು ಹಾಕೋಗಿರೋ ಕೇಸ್ ಟವಲ್ ಬೆಲೆ ಕೊಡ್ತೀನಿ ಅಂತ ಹೇಳಿದವರು ಟವಲ್ಗೂ ಬೆಲೆ ಕೊಡಲಿಲ್ಲ ಸರ್, ಹೊರಟೋದ್ರು. ಮತ್ತು ಈಗ ವಿಶ್ವನಾಥ್ ಅಂತ ಬಂದಿದ್ದಾರೆ. ಈ ತಹಶೀಲ್ದಾರ್ ಇವರು 47ನೇ ತಹಶೀಲ್ದಾರು ಇವರು 14 ಸಾರಿ ಭೇಟಿ ಮಾಡ್ತೀನಿ ಸರ್ ನಾನು. ಇವರು ಕೂಡ ಓಕೆ ಅಂತಾರೆ, ನನ್ನ ಅನುಷ್ಠಾನಗೊಳಿಸ್ಕೊಳ್ಳಿಲ್ಲ ಸರ್. ಈ ರಸ್ತೆಗೆ ನಾನು ಒಬ್ಬ ಹೋಗ್ತಾ ಇದ್ದೀನಿ ಸರ್. ನನ್ನ ಗ್ರಾಮದವರು ಇಡೀ ಗ್ರಾಮ ಬಳಸ್ಕೊ ಬರ್ತಾ ಇದ್ದಾರೆ ಸರ್. 30 ವರ್ಷ ನಾನು ಓಟ ಕೊಟ್ಟಿದ್ದೀನಿ ಸರ್. A to Z ದಾಖಲಾತಿ ಲಭ್ಯ ಇದೆ ಸರ್. ರಾಜ್ಯಾದ್ಯಂತ SIR ವಿರೋಧಿ ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟದಿಂದ ಜೂನ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿರೋಧ ಸಮಾವೇಶ ನಡೆಸಲಾಗುವುದೆಂದು ಆಲ್ ಇಂಡಿಯಾ ಲಾಯರ್ ಯೂನಿಯನ್ ಜಿಲ್ಲಾಧ್ಯಕ್ಷರಾದ BT ವಿಶ್ವನಾಥ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಕ್ಕೂಟದಿಂದ ಜೂನ್ 18ರವರೆಗೆ ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿರೋಧಿ ಜನಜಾಗೃತಿ ಜಾಥಾ ಮಾಡಲಾಗುತ್ತಿದೆ ಅಂತ ಹೇಳಿದರು. SIR ಮೂಲಕ ಮೃತರು ಮತ್ತು 2 ಕಡೆ ಮತದಾನದ ಹಕ್ಕಿರುವವರನ್ನು ತೆಗೆಯುವುದಕ್ಕೆ ಅಭ್ಯಂತರವಿಲ್ಲ. ಆದರೆ ಸಂವಿಧಾನದಲ್ಲಿ ಇಲ್ಲದ ಚುನಾವಣಾ ಆಯೋಗದ ನಿಯಮಗಳನ್ನು ಉಲ್ಲಂಘಿಸಿ ಜನಸಾಮಾನ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಮತ್ತು ಬಡವರ ಮತದಾನದ ಹಕ್ಕನ್ನು ಕಸಿಯುವ ಕೆಲಸ ಮಾಡಲಾಗುತ್ತಿದೆ ಅಂತ ಹೇಳಿದರು. ಇಂದಿನ BJP ಸರ್ಕಾರ ಪ್ರಯತ್ನಿಸಿ ವಿಫಲಗೊಂಡ CAA NRCಯನ್ನು ಇನ್ನಷ್ಟು ತೀವ್ರವಾಗಿ ಜಾರಿಗೊಳಿಸುವ ಹುನ್ನಾರ ಇದರಲ್ಲಿದ್ದು, ನುಸುಳುಕೋರರನ್ನು ಪತ್ತೆ ಹಚ್ಚದೆ BJP ಹಿಡಿತದಲ್ಲಿರದ ರಾಜ್ಯಗಳ ಮತದಾರರ ಹಕ್ಕನ್ನು ಕಸಿಯುವ ಕೆಲಸ ಮಾಡಲಾಗುತ್ತಿದೆ ಅಂತ ಹೇಳಿದರು. ಎಲ್ಲ ಅಪಾಯಗಳಾಗುತ್ತೆ ಅನ್ನೋದಕ್ಕೆ
ನನ್ನ ವೃತ್ತಿಯಲ್ಲಿ ಎದುರಾದ ಕೆಲವು ಪ್ರಸಂಗಗಳನ್ನು ನಿಮ್ಮ ಮುಂದೆ ಹೇಳ್ತಾ ನಿಮ್ಗೆ ಎಷ್ಟು ಅದರ ಅಪಾಯ ಎಷ್ಟೊಂದು ಮಟ್ಟಿಗಿದೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ನಾನು ಮಕ್ಕಳ ನ್ಯಾಯಾಧೀಕರಣದ ಸದಸ್ಯನಾಗಿದ್ದೆ, ನಿಮಗೂ ಗೊತ್ತಿದೆ, CWCಲಿದ್ದೆ. ಅದು ಕ್ವಾಸಿ ಜುಡಿಷಿಯಲ್ ಬಾಡಿ, ಮ್ಯಾಜಿಸ್ಟ್ರೇಟಿಗಿರೋ ಪವರ್ ಇರುತ್ತೆ ಆ ಬಾಡಿಗೆ. ಹಳೆ ಬೂದ್ನೂರ ಹತ್ರ ತಂದೆ ತಾಯಿಗಳ ಜೊತೆ ಮಕ್ಕಳು ಕೂಡ ವ್ಯಾಪಾರಕ್ಕೆ ಎಳ್ಕೊಂಡು ಹೋಗ್ತಿದ್ರು, ಶಾಲೆಗೆ ಕರ್ಕೊಂಡು ಹೋಗ್ತಿಲ್ಲ ಈ ಮಕ್ಕಳನ್ನು ಅಂಥೇಳಿ ನಮ್ಮ ಮಕ್ಕಳ ಡಿಪಾರ್ಟ್ಮೆಂಟು ಆ ಮಕ್ಕಳನ್ನು ರಿಕವರಿ ಮಾಡಿಕೊಂಡು ತೊಗೊಂಡು ಬಂದು CWC ಮುಂದೆ ಪ್ರೆಸೆಂಟ್ ಮಾಡಿ ಬಾಲಮಂದಿರಕ್ಕೆ ಅವ್ರನ್ನ ರಿಮ್ಯಾಂಡ್ ಮಾಡಿದರು. ಆ ತಂದೆ ತಾಯಿಗಳು ಲಬೋ ಅಂತ CWC ಮುಂದೆ ಓಡಿಬಂದರು. ಮಕ್ಕಳನ್ನು ಬಿಡಿಸ್ಕೊಳ್ಬೇಕು ಅಂತಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಪ್ರಕ್ರಿಯೆಗೆ ಅಗತ್ಯವಾದ ದಾಖಲೆಗಳನ್ನು ಕೊಡಬೇಕಾಗ್ತದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಚುನಾವಣಾ ಗುರುತು ಪತ್ರ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವಾಸದ ದೃಢೀಕರಣ ಪತ್ರ ಇಲ್ಲ. ಇನ್ನು ಆಕಾಶವೇ ಓದಿಕೆ ನೆಲವೇ ಮಂಚ ಅನ್ನೋ ರೀತಿಯಲ್ಲಿ ಬದುಕೋ ಅವರಿಗೆ ಆಸ್ತಿ ಪಾಸ್ತಿ ಅಂತೂ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅವರು ತಮ್ಮದೇ ಸ್ವಂತ ಮಕ್ಕಳನ್ನು ಬಿಡಿಸ್ಕೊಳ್ಳೋದಕ್ಕೆ ವಾರಗಟ್ಟಲೆ ಹಿಡೀತು. ನಾನೇ ಖುದ್ದಾಗಿ ಅಲ್ಲಿನ ಪಂಚಾಯತಿ PDOಗೆ ಹೇಳಿ ಅವರು ವಾಸದ ದೃಢೀಕರಣ ಪತ್ರನ ತಾತ್ಕಾಲಿಕವಾಗಿ ಕೊಡಿಸಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಪಾಪ ಆ ಮಕ್ಕಳನ್ನು ಅವ್ರಿಗೆ ಕೊಡೋದಕ್ಕೆ ಸಾಕಾಗೋಯ್ತು. ಗುಡ್ಡಗಾಡಿನ ಜನ ಮತ್ತು ಅಲೆಮಾರಿ ಜನಾಂಗ ಮತ್ತು ಈ ಥರ ಅಲೆಮಾರಿ ಕಾರ್ಮಿಕರು, ವ್ಯಾಪಾರಿಗಳು, ಇವ್ರಿಗೂ ಈ ದೇಶದಲ್ಲಿ ಇವತ್ತಿಗೂ ಸರಿಯಾದ ಕಾಗದ ಪತ್ರಗಳಿಲ್ಲ. ಕರ್ತವ್ಯ ಯಾರ್ದು? ಕಾಗದ ಪತ್ರ ಇಲ್ಲದ್ರೆ ಮಾಡಿಸ್ಕೋಬೇಕು ಅಂತ ಉದಾಸೀನವಾಗಿ ನಾನು ನೀವು ಹೇಳೋಕ್ಕಾಗಲ್ಲ. ಸರ್ಕಾರದ ಕರ್ತವ್ಯ ಮರೆತ ಸರ್ಕಾರ ಇಂಥವ್ರನ್ನ ಆರಾಮವಾಗಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿ ತಣ್ಣಗೆ ಸುಮ್ಮನಿದ್ದು ಬಿಟ್ರೆ ಮತ್ತು ಅವ್ರಿಗೆಲ್ಲ ನಾವು ಇನ್ಯಾವುದು ಸರ್ಕಾರಿ ಸವಲತ್ತುಗಳನ್ನೇ ಕೊಡೋದಿಲ್ಲ ಮತದಾರರ ಪಟ್ಟಿಯಿಂದ ಆಚೆಗೋದ ಮೇಲೆ ಅಂತ ಹೇಳ್ತಿದ್ದಾರೆ. ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾವೆ ನೋಡಿದ್ರಿ. ಇನ್ನು ಬಹುದೊಡ್ಡ ಸಂಖ್ಯೆಯ ಮತದಾರರು ಈ 7.5 ಕೋಟಿ ಮತದಾರರನ್ನ ಈಗಾಗಲೇ ಆಚೆ ಹಾಕಿದ್ದಾರೆ ಮತದಾರರ ಪಟ್ಟಿಯಿಂದ. ನಮ್ಮ ರಾಜ್ಯದ ಜನಸಂಖ್ಯೆಯಷ್ಟು ಮತದಾರ ಇವಾಗಿಲ್ಲ ಮತದಾರರ ಪಟ್ಟಿನಲ್ಲಿ. ತಾವು ಗಮನಿಸಿದ್ದೀರಿ, ಎಲ್ಲರೂ ನಮ್ಮ ಜಿಲ್ಲೆಯ ಪತ್ರಕರ್ತರು ಬುದ್ಧಿವಂತರಿದ್ದೀರಿ. ಆ 7.5 ಕೋಟಿನಲ್ಲಿ 75 ಜನ ಕೂಡ ನುಸುಳುಕೋರರು ಇದ್ದಾರೆ ಅನ್ನೋ ಒಂದು ಅಫಿಡವಿಟನ್ನು ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣಾ ಆಯೋಗ ಹಾಕಿಲ್ಲ. ಹಾಗಿದ್ರೆ ಇವ್ರ ಉದ್ದೇಶ ಏನು? ಸಾವಿರಾರು EVM ಮತಪಟ್ಟಿಗೆಗಳಿಗೆ ಬೆಂಕಿ ಬಿದ್ದಿದೆ ಕಲ್ಕಟ್ಟಾದಲ್ಲಿ, ನೀವೆಲ್ಲ ಗಮನಿಸಿದ್ದೀರಿ ಮಾಧ್ಯಮದಲ್ಲಿ, ನೀವು ಮಾಧ್ಯಮ ಮಿತ್ರರು. ವಾಪಸ್ ರೀಕೌಂಟು ಮಾಡೋಕ್ಕಾಗಲ್ಲ. ಇನ್ನು ಕೋರ್ಟಲ್ಲಿ ಅಪಘಾತದ ಪರಿಹಾರ ಪಡೆಯೋಕ್ಕೆ ಅಂತ ಬಂದ ಒಬ್ಬ ಮಹಿಳೆ, ಆಕೆಗೆ ಅವಾರ್ಡ್ ಆಯಿತು, ಕಾಂಪನ್ಸೇಷನ್ ಅವಾರ್ಡ್ ಆಯಿತು, ಚೆಕ್ಕನ್ನು ಆಕೆಗೆ ಕೊಟ್ಟರು. ಆದರೆ ಆ ಚೆಕ್ಕನ್ನು ಕ್ಯಾಶ್ ಮಾಡ್ಕೊಳಕ್ಕಾಗಲಿಲ್ಲ ಆಕೆಗೆ. ಯಾಕೆ ಅಂತಂದರೆ, ನೀವು ಬಹುಶಃ ಲಾಪತಾ ಅನ್ನೋ ಸಿನಿಮಾನ ನೋಡಿರ್ಬೋದು, ಲಾಪತಾ ಲೇಡೀಸ್ ಅಂತೇಳಿ ಅಮೀರ್ ಖಾನ್ರ ಫಿಲ್ಮ್. ಈ ದೇಶದ ಬಹುಸಂಖ್ಯಾತ ಮಹಿಳೆಯರಿಗೆ ತಂದೆ ತಾಯಿಯ ತವರಲ್ಲಿ ಒಂದು ಹೆಸರಿರುತ್ತೆ, ಇನ್ನು ಗಂಡನ ಮನೆಗೆ ಹೋದರೆ ಆ ದೇವರು ಒಂದಲ್ಲ ಅಂತಲೋ, ಪಂಚಾಂಗ ಒಂದಲ್ಲ ಅಂತಲೋ, ಗ್ರಹಕೂಟಗಳು ಒಂದಲ್ಲ ಅಂತನೋ ಏನೋ ಒಂದು ಕಾರಣಕ್ಕೆ ಅವ್ರ ಹೆಸರು ಬದಲಾಗಿ ಹೋಗುತ್ತೆ. ನಮ್ಮ ಕೋರ್ಟಲ್ಲಿ ರೆವಿನ್ಯೂ ಕೋರ್ಟು, ಸಿವಿಲ್ ಕೋರ್ಟ್ಗಳಲ್ಲಿ ತುಂಬ ಕೇಸ್ ಇದಾವೆ ಈ ಥರದವು. ಡಿಕ್ಲರೇಷನ್ ಕೇಳ್ಕೊಂಡು ಬಂದು ನೇಮ್ನ ಯಾವಾಗ ಪಾಪ ಸುಮ್ಮನಿರ್ತಾರೆ ಎಲ್ಲಿವರೆಗೂ. RTCನಲ್ಲಿ ಹೆಸರು ಬದಲಾಗಬೇಕು. 2-3 ವರ್ಷದಿಂದ ಕೊಮ್ಮರಳ್ಳಿಯವರೊಬ್ಬರು ಹೆಂಗಸು ಓಡಾಡ್ತಾನೇ ಇದ್ದಾರೆ ಇನ್ನು RTCಲಿರೋ ಹೆಸರು ಬದಲಾಗಬೇಕು ಅಂತ. ಯಾಕೆ ಅಂತಂದರೆ ಅವ್ರ ಗಂಡನ ಮನೆಯಲ್ಲಿ ಕೊಟ್ಟಂಥ ಹೆಸರು RTCಲಿದೆ, ಆದರೆ ಮೂಲ ಹೆಸರನ್ನ ಅಗತ್ಯ ಇದೆ. ಎಲ್ಲ ದಾಖಲೆಗಳಲ್ಲಿ ಅವ್ರ ಪೆನ್ಷನ್ ರೆಕಾರ್ಡು, RTC ಎಲ್ಲದರಲ್ಲೂ ಬೇರೆ ಹೆಸರಿದೆ. ಈಗ ಅವರು ಕೋರ್ಟಿನ ಕಂಬ ಸುತ್ತಾ ಇದ್ದಾರೆ. ಇಂತಹ ಲಕ್ಷಾಂತರ ಕೋಟ್ಯಾಂತರ ಮಂದಿ ಮಹಿಳೆಯರು ಈ ದೇಶದಲ್ಲಿದ್ದಾರೆ. ಅವ್ರನ್ನೆಲ್ಲ ಆರಾಮಾಗಿ ಮತದಾರರ ಪಟ್ಟಿಯಿಂದ ಕಿತ್ತೊಗೆದು ಬಿಟ್ರೆ ಏನು ಮಾಡಬೇಕು? ಹಾಗಾಗಿ ನೀವು ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ವಿರೋಧಿಸಬೇಕಾಗಿದೆ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಒಂದು ಸಾಫ್ಟ್ವೇರನ್ನು ಹಾಕ್ಕೊಂಡವರು ಬೇಡವಾದ ಮತದಾರರನ್ನೆಲ್ಲರನ್ನು ಆಚೆ ದುಡ್ತಿದ್ದಾರೆ ಅನ್ನೋದು ನಮ್ಮ ನೇರ ಆರೋಪ.
ಆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಕರ್ನಾಟಕದ ಗಡಿ ಒಳಗಡೆ ನುಸುಳೋದು ಬೇಡ ಅಂಥೇಳಿ ಸರ್ಕಾರ ಅಗತ್ಯವಾದ ಕ್ರಮಗಳನ್ನು ಅದಕ್ಕೆ ತಗೊಳ್ಬೇಕು ಅನ್ನೋದು ನಮ್ಮ ಒತ್ತಾಯ ಇಲ್ಲಿಂದ. ಗೋಷ್ಠಿಯಲ್ಲಿ ಸಿದ್ದರಾಜು, ಮುಫ್ತಾಕ್ ಅಹಮದ್, ಶಿಲ್ಪಾ ಮುತ್ತಯ್ಯ, ಜಿಟಿ ವೀರಪ್ಪ, ಸಾದತ್ ಪಾಷಾ, ಅತೀಕ್ ಅಹಮದ್ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,